ಓಂ ಪಿತೃಗಣಾಯ ಧೀಮಹಿ ಜಗದ್ದಾರಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲೆ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹೊಸದಾಗಿ ನೋಡತಕ್ಕಂಥ ವೀಕ್ಷಕರು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಯಾಕಂದ್ರೆ ಪ್ರತಿದಿನ ನಾನು ಹೊಸ ಹೊಸ ಸಂಚಿಕೆಯನ್ನು ನಿಮಗೆ ಕೊಡ್ತಾ ಬರ್ತೇನೆ. ಹಾಗೆ ಹಳೆಯ ಸಂಚಿಕೆಯನ್ನು ಸಹ ನೋಡಿದೆ, ಅದರಲ್ಲಿ ಹಲವಾರು ಜ್ಯೋತಿಷ್ಯ ಉಪಯುಕ್ತ ಮಾಹಿತಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಈ ವಿಚಾರಕ್ಕೆ ಬರೋಣ. ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ದಿವಸ ಈ ದೀಪದಾನವನ್ನು ಮಾಡಿದರೆ ಎಂದಿಗೂ ಪಿತೃದೋಷ ಬರುವುದಿಲ್ಲ ಅನ್ನೋ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಪಿತೃಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ನಮ್ಮ ಮನೆತನದ ಗತಿಸಿದಂತಹ ಪಿತೃಗಳ ಸ್ಮರಣೆ ಮಾಡುವಂಥ ವಿಶೇಷವಾದ 16 ದಿವಸ ಆಗಿರುತ್ತೆ. ಭೂಲೋಕಕ್ಕೆ ಯಮಧರ್ಮರಾಯನು ನಮ್ಮ ಮನೆಯ ತೆರಳುವಂತೆ ವಿಶೇಷವಾಗಿ ನಾವು ಪಿತೃಗಳನ್ನು ಭೂಲೋಕಕ್ಕೆ ಕಳಿಸಿರ್ತಾನೆ. ಈ 16 ದಿವಸ ಭೂಲೋಕಕ್ಕೆ ಬಂದಿರ್ತಾರೆ ನಮ್ಮ ಪಿತೃಗಳು. ಇದರಲ್ಲಿ ನಾವು ನಮ್ಮ ಪಿತೃಗಳಿಗೆ ಎಡೆ ಇಡುವ ಮೂಲಕ, ನಾವು ಅವ್ರಿಗೆ ತೃಪ್ತಿಪಡಿಸುವ ಮೂಲಕ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನ ಹಾಗೂ ವಿಶೇಷವಾಗಿ ನಮಗೆ ಪಿತೃಬಾಧೆಗಳು ಕಾಡ್ತಕ್ಕಂತಹ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೇವೆ. ಹಾಗೆ ನಮ್ಮಲ್ಲಿ ಅಕಾಲಿಕ ಮೃತ್ಯುಗಳು ಅನೇಕ ಕುಟುಂಬಗಳು ನಡೆದೇ ಇರುತ್ತೆ. ಹಾಗೆ ನಮ್ಮ ಪಿತೃಗಳು ಯಾವ ತಿಥಿಯಲ್ಲಿ ಯಾವ ವರ್ಷದಲ್ಲಿ ಗತಿಸುತ್ತಾರೋ ಆ 16 ದಿವಸಗಳು ಬರುವಂತಹ ಪಿತೃಪಕ್ಷ ಮಾಸದಲ್ಲಿ ನಾವು ಮಾಡುವಂತಹದ್ದು. ಪಿತೃಪಕ್ಷದ ಮೂಲಕ ನಮ್ಮ ಪಿತೃಗಳ ತೃಪ್ತಿ ಪಡಿಸುವಂಥ ಏಕೈಕ ಈ 16 ದಿವಸ ಬಿಟ್ಟರೆ ಮತ್ತು ಯಾವುದೂ ಅತ್ಯಂತ ಶ್ರೇಷ್ಠವಾದ ಮಾಸವಲ್ಲ ಅಂತಲೂ ಸಹ ನಾವು ಹೇಳಬಹುದು. ಅವರು ನಾವು ಮಾಡುವಂಥ ವಿವಿಧ ರೂಪದ ಆಹಾರ ಪದಾರ್ಥಗಳನ್ನು ಸೇವಿಸಲು ವಿಶೇಷವಾಗಿ ಬಂದಿರ್ತಾರೆ. ವೈಕುಂಠದಲ್ಲಿ ಅವರಿಗೆ ತಿಲ ನೀರು ಬಿಟ್ಟು ಏನೂ ದೊರಕುವುದಿಲ್ಲ. ಹಾಗೆ ವಿಶೇಷವಾಗಿ ನಾವು ಮಾಡುವಂತಹ ವಿಶೇಷವಾಗಿ ಅವರಿಗೆ ಅಡುಗೆಯ ಸ್ವರೂಪದಲ್ಲಿ, ಊಟದ ಸ್ವರೂಪದಲ್ಲಿ ಎಡೆ ಇಡುವ ಮೂಲಕ ಅವರಿಗೆ ತೃಪ್ತಿಪಡಿಸಿ ನಾವು ವಿಶೇಷವಾಗಿ ಎಲ್ಲ ರೀತಿಯ ಆಶೀರ್ವಚನಗಳನ್ನ, ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆಯುವಂಥ ಏಕೈಕವಾದ ದಿನ ಅಂತ ತಪ್ಪಾಗಲಾರದು. ಈ ಪಕ್ಷ ಮಾಸದಲ್ಲಿ ಭೂಲೋಕಕ್ಕೆ ಬಂದಿರುವಾಗ ನಾವು ಅವರನ್ನು ಎಡೆಯ ಸ್ವರೂಪದಲ್ಲಿ ತೃಪ್ತಿಪಡಿಸುವ ಏಕೈಕ ಒಂದೇ ಒಂದು ಮಾರ್ಗ. ಹಾಗೆ ಎಡೆಯನ್ನು ಸಹ ವಿಶೇಷವಾಗಿ ನಾವು ಮಾಧ್ಯಾಹ್ನಕ್ಕೆ 1:30ರಿಂದ 2 ಗಂಟೆ ಒಳಗೆ ಇಡಬೇಕು. ವಿಶೇಷವಾಗಿ ಪಿತೃಗಳು ಆಗಮನ ವಿಶೇಷವಾದ ಸಮಯ ಅಂದರೆ ಮಧ್ಯಾಹ್ನ 1:30ರಿಂದ 3 ಆಗಿರುತ್ತೆ. ಹಾಗೆ ವಿವಿಧ ಸ್ವರೂಪದಲ್ಲಿ ನಾವು ತರ್ಪಣ ಜೊತೆಯಲ್ಲಿ ಪಿಂಡ ಪ್ರದಾನಗಳು, ಹಾಗೆ ವಿಶೇಷವಾಗಿ ನಮ್ಮಲ್ಲಿ ಬಂದಿರೋ ಶ್ರಾದ್ದ ಸ್ವರೂಪದಲ್ಲಿ ಆಚರಣೆಯನ್ನು ಸಹ ನಾವು ಮಾಡ್ತೇವೆ. ಅದ್ರ ಜೊತೆಗೆ ಒಂದು ವಿಶೇಷವಾದ ಮುಖ್ಯ ವಿಷಯ ಅಂದರೆ ನಾವು ಕೊಡುವಂತಹ ದೀಪದಾನ. ಹಾಗೆ ಈ ಪಿತೃಪಕ್ಷ ಮಾಸದಲ್ಲಿ ಯಾರು ಕುಟುಂಬದಲ್ಲಿ ಗತಿಸಿದಾರೋ ಅವರ ಹೆಸರಿನಲ್ಲಿ ಕುಟುಂಬದ ಪ್ರತಿಯೊಬ್ಬರ ಅಂದರೆ ಗತಿಸಿದಂಥ ಹೆಸರುಗಳನ್ನು ನೆನೆಸಿಕೊಂಡು ನಾವು 8 ಇಂಚಿನ ದೀಪವನ್ನು ನಾವು ದಾನ ಮಾಡಿದೇ ಆದಲ್ಲಿ 8 ಬಂದು ಶನಿಯ ಅಂಶಕ್ಕೆ ನಾವು ಕರ್ಮ ಕಳೆಯುವಂತಹದ್ದು. ಯಾಕಂದರೆ ಅವನ ಧರ್ಮಾಧಿಕಾರಿ ಅಂತಲೂ ಸಹ ನಾವು ಕರಿತೇವೆ. ನಮ್ಮ ಪಿತೃಗಳಿಗೆ ಮೋಕ್ಷವನ್ನು ಸಿಗಲಿ ಅಂತ ನಾವು ಈ 8 ಇಂಚಿನ ದೀಪವನ್ನು ವಿಷ್ಣು ದೇವಾಲಯಕ್ಕೆ ದಾನ ಮಾಡಿದ್ದೇ ಆದಲ್ಲಿ ನಮಗೆ ವಿಶೇಷ ಫಲಗಳು ಸಿಗುತ್ತದೆ. ಹಾಗೆ ನಾವು ಜೋಡಿ ದೀಪವನ್ನು ಕೊಡಬೇಕು. ಅದಕ್ಕೆ ಬತ್ತಿ ಹಾಕಿ ಪ್ಯೂರ್ ಎಳ್ಳೆಣ್ಣೆ ಅಂದರೆ ವಿಶೇಷವಾಗಿ ಸಂಪೂರ್ಣವಾಗಿ ಎಳ್ಳೆಣ್ಣೆ ಸಂಪೂರ್ಣವಾಗಿ ವಿಶೇಷವಾಗಿ ಪ್ಯೂರ್ ಆಗಿರಬೇಕು. ಅಂದರೆ ಅದರಲ್ಲೇ ಮಾಡಿರುವಂಥ ಮಿಕ್ಸ್ ಎಣ್ಣೆ ಇರಬಾರ್ದು. ಅದನ್ನು ಹಚ್ಚಿ ನಾವು ವಿಶೇಷವಾಗಿ ವಿಷ್ಣು ದೇವಾಲಯಕ್ಕೆ ಸ್ಮರಣೆ ಮಾಡಿ ಕೊಟ್ಟಿದ್ದೇ ಆದಲ್ಲಿ ನಮಗೆ ಪಿತೃಗಳ ಆಶೀರ್ವಚನ ಹೆಚ್ಚಾಗಿ ಸಿಕ್ಕಿ ನಮಗೆ ಶಾಪಗಳಿಂದ ಮುಕ್ತಿ ಹೊಂದುತ್ತೇವೆ. ಸದಾಕಾಲ ದೇವಸ್ಥಾನ ಬೆಳಗಿಸುವುದರಿಂದಲೂ ನಮಗೆ ವಿಷ್ಣುವಿನ ಆರಾಧನೆಯಿಂದಲೂ ವಿಶೇಷವಾಗಿ ವೈಕುಂಠ ನಾರಾಯಣನ ಅನುಗ್ರಹ ನಮಗೆ ಸದಾಕಾಲ ನಮ್ಮ ಪಿತೃಗಳಿಗೆ ನೆರಳಿನ ರೂಪದಲ್ಲಿ ಕಾಯ್ತಾ ಇರುತ್ತೆ. ಹಾಗೆ ಮೋಕ್ಷ ಪ್ರಾಪ್ತಿ ಕೊಡುವ ಮುಖಾಂತರ ಅವರಿಗೆ ಪುನರ್ಜನ್ಮವಾಗಿ ನಮಗೆಲ್ಲ ದೋಷಗಳು ಕಳೆಯುತ್ತೆ. ಹಾಗೆ ವಿಷ್ಣು ದೇವಾಲಯದಲ್ಲಿ ತೂಗದೀಪವನ್ನು ನೀಡುವ ಮುಖಾಂತರವೂ ಸಹ ನಾವು ವಿಶೇಷ ತೃಪ್ತಿಪಡಿಸುವ ಮುಖಾಂತರ ನಾವು ಅನೇಕ ರೀತಿಯಲ್ಲಿ ಲಾಭಗಳನ್ನ ಸಹ ನಮ್ಮ ಪಿತೃಗಳಿಗಿಂದ ನಾವು ಪಡೆಯಬಹುದು. ನಾರಾಯಣ ಅಂಶಕ್ಕೆ ನಮಗೆ ಇರುವಂತಹ ಪಿತೃದೋಷ ಎಲ್ಲವೂ ಸಹ ನಮಗೆ ಕಳೆಯುತ್ತೆ. ಪಿತೃದೀಪವನ್ನು ದಾನವನ್ನು ನಾವು ಅಮಾವಾಸ್ಯೆ ದಿವಸವನ್ನೇ ಕೊಡಬೇಕು. ಯಾಕೆ ಅಮಾವಾಸ್ಯೆ ಒಂದು ಸರ್ವ ಪಿತೃಗಳ ಒಂದು ಆಚರಣೆ ದಿನ ಆಗಿರುತ್ತೆ, ಸ್ಮರಣೆ ದಿನ ಆಗಿರುತ್ತೆ, ಅವ್ರಿಗೆ ತೃಪ್ತಿಪಡಿಸೋ ದಿನ ಆಗೋದ್ರಿಂದ ನಮ್ಮ 7 ತಲೆಮಾರಿನಲ್ಲಿ ಗತಿಸಿದಂಥ ವ್ಯಕ್ತಿಗಳು ಯಾವ ರೀತಿ ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಆ ದಿನ ವಿಶೇಷವಾದ ಪಿತೃಪಕ್ಷ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ದೊಡ್ಡ ಅಮಾವಾಸ್ಯೆ ಅಂತಲೂ ಸಹ ನಾವು ಕರೀತೇವೆ. ಈ ದೀಪ ದಾನದ ಸಕಲ ರೀತಿಯಲ್ಲೂ ಪಿತೃಗಳು ತೃಪ್ತಿಗೊಂಡು ನಮ್ಮನ್ನು ಸದಾಕಾಲ ಆಶೀರ್ವದಿಸಲಿ ಹಾಗೂ ನಮ್ಮ ವಂಶ ಅಭಿವೃದ್ಧಿಯಾಗಲಿ ಅಂತ ವಿಶೇಷವಾಗಿ ನಾನು ಈ ದಿನ ವೈಕುಂಠ ನಾರಾಯಣ ಅಧಿಪತಿಯನ್ನು ಪ್ರಾರ್ಥನೆ ಮಾಡಿದ್ದ ಈ ದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಎಲ್ಲರೂ ವಿಶೇಷವಾಗಿ ನೀವು ದೀಪದಾನ ಮಾಡಿದೇ ಆದಲ್ಲಿ ಸಕಲ ರೀತಿಯಲ್ಲೂ ಸದಾಕಾಲ ನಿಮಗೆ ಸನ್ಮಂಗಳ ಉಂಟು ಮಾಡಲಿ ಅಂತ ವಿಶೇಷವಾಗಿ ನಾನು ನಾರಾಯಣನಲ್ಲಿ
ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇತರರಿಗೂ ಶೇರ್ ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.